ಮುಗೀತು 10 ಇವೆಂಟು. ಇವಾಗ ಜಸ್ಟ್ ನಾನು 1500ನ ಫಿನಿಶ್ ಮಾಡಿದೆ. ಆ್ಯಕ್ಚುಲಿ ಮಧ್ಯಾಹ್ನನೇ ನನ್ನ ರೈಟ್ ಲೆಗ್ಗೆ ಕ್ರ್ಯಾಂಪ್ ಬಂದಿತ್ತು, ವಾಕ್ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ನಾನು ಹೇಳಿದೆಲ್ಲ, ನನಗೋಸ್ಕರ ನಾನು ಏನೂ ಮಾಡ್ತಾಯಿಲ್ಲ, ನಮ್ಮ ಭಾಗಗೋಸ್ಕರ ನಾನು ಮಾಡ್ತಾಯಿದ್ದೆ ಅಂತ ಹೇಳಿ ಅದೇ ಮೈಂಡ್ನ ಅದೇ ಜೋಶ್ನ ತೊಗೊಂಡು ಹೆಂಗಾದರೂ ಮಾಡಿ ಫಿನಿಶ್ ಮಾಡ್ಬೇಕಂತ ಹೇಳಿ ಫಿನಿಶ್ ಮಾಡಿದೆ. ಓಕೆ, ನಾನು 1500 ಲಾಸ್ಟ್ ಬಂದಿರ್ತೀನಿ, ಬಟ್ ಓವರ್ ಆಲಿ ಡೆಕ್ಯಾಥ್ಲಾನ್ ನನ್ನ ಸೆಕೆಂಡ್ ಪ್ಲೇಸ್ ಆಯಿತು. ಇನ್ನು ತುಂಬ ಇದೆ ಸಾಧನೆ ಮಾಡೋದು, ಇನ್ನು ತುಂಬ ಇದೆ ಪ್ರಯತ್ನ ಮಾಡೋದು. ಟ್ರೈನಿಂಗ್ ಆ ಮಟ್ಟಕ್ಕೆ ಅಂದರೆ ಈ ಮೀಟ್ ನನ್ನ ಉದ್ದೇಶ ಏನಿತ್ತಂದರೆ ನ್ಯಾಷನಲ್ ಲೆವೆಲ್ ಹೋಗೋದು ಬೇಡ, ಸ್ಟೇಟ್ ಲೆವೆಲಲ್ಲಿ ನಾನು ಏನು ಕಂಡೀಷನ್ ಇದೆ ತೋರಿಸ್ಬೇಕಂತ ಹೇಳಿ. ಪ್ಲಸ್ ನೆಕ್ಸ್ಟ್ ಬರೋದು 2 ಮೇನ್ ಇವೆಂಟ್ ಇದೆ, ಅದಕ್ಕೂ ನಾನು ರೆಡಿ ಆಗ್ಬೇಕಂತ ಹೇಳಿ. ಅದು ಇವಾಗಿಲ್ಲ, ಇನ್ನು 4 ತಿಂಗಳು ಬಿಟ್ಟು ಇದೆ. ಸೊ ನಿಮ್ಮೆಲ್ಲರದು ಸಪೋರ್ಟಿಂದ ಮೋಸ್ಟ್ಲಿ ನಾನು ಇವತ್ತು 10 ಇವೆಂಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಸ್ಟಿಲ್ ನನಗೆ ಎಷ್ಟೋ ಜನ ಮೆಸೇಜ್ ಮಾಡಿ ಕಾಲ್ ಮಾಡಿ ಹೇಳಿದಾರೆ ಅಂದರೆ ನನಗೆ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ. ನಮ್ಮ ಜನದಲ್ಲಿ ಎಲ್ಲರಿಗೆ ಕರುಣೆ ಇದೆ, ಒಬ್ಬೊಬ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಹೋಪ್ ಇದೆ, ಬಟ್ ಯಾರು ತೋರಿಸ್ತಾ ಇಲ್ಲ. ಬಟ್ ಪರವಾಗಿಲ್ಲ, ಯಾರು ತೋರಿಸ್ಬೇಕು ಅವ್ರನ್ನ ತೋರಿಸ್ತಾ ಇದ್ದೀರಾ. ನನಗಂತೂ ತುಂಬ ಜನ ವಿಶ್ ಮಾಡಿದ್ದೀರಾ, ಅದಕ್ಕಂತೂ ಹೃದಯಪೂರ್ಣ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಜರ್ನಿ ಇಲ್ಲೇ ಸ್ಟಾಪ್ ಆಗ್ತಾ ಇಲ್ಲ, ಇಲ್ಲಿಂದ ಹೊಸ ಜರ್ನಿ ನನ್ನ ಸ್ಟಾರ್ಟ್ ಆಗ್ತಾ ಇದೆ. ಮ್ಯಾಟ್ರ್ ಏನಂದರೆ ನಾನು ಒಂದು ಇವೆಂಟ್ನ ಫಿನಿಶ್ ಮಾಡಬೇಕಿತ್ತು, ಅಷ್ಟು ಪ್ರಿಪರೇಷನ್ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸಾಧನೆ ಮಾಡಿ ತೋರಿಸ್ಬೇಕಿತ್ತು ಅಂತ ಒಂದಿತ್ತು. ಸಾಧನೆ ಅಂದರೆ ಏನು, ನಾನು ಏನೋ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಮುಗಿಸ್ಬೇಕಂತ ಒಂದು ಇರುತ್ತೆ. ಇವತ್ತಿಂದ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿ ವಿಶ್ ಮಾಡೋಕ್ಕೆ.